ನಮಸ್ತೆ ವಿದ್ಯಾರ್ಥಿಗಳೇ, ಬಹಳ ದಿನಗಳ ನಂತರ ಈ ದಿನ ನನ್ನ ವಿಡಿಯೋವನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಿಮಗೆ ಹಿಂದಿನ ವಿಡಿಯೋನಲ್ಲಿ ವಾಕ್ಯಗಳಲ್ಲಿ ಅಧ್ಯಾಹಾರಸ ವಾಕ್ಯದ ಬಗ್ಗೆ ನಿಮಗೆ ವಿವರಣೆಯನ್ನು ಕೊಟ್ಟಿದೆ. ಈ ದಿನ ಮತ್ತೆ ಅದನ್ನೇ ಮುಂದುವರಿಸ್ತಾ ಇದ್ದೀನಿ. ವಾಕ್ಯ ರಚನೆಯ ಬಗ್ಗೆ ಯಾವ ರೀತಿಯಾಗತ್ತೆ ಏನು ಅಂತ ಈ ದಿನ ತಿಳ್ಕೊಳ್ಳೋಣ. ಇದು ವಾಕ್ಯ ರಚನೆಯ ದೃಷ್ಟಿಯಿಂದ ವಾಕ್ಯಗಳಲ್ಲಿ 3 ವಿಧಗಳನ್ನು ನಾವು ಮಾಡಿಕೊಂಡಿದ್ದೀವಿ. 3 ವಿಧಗಳನ್ನಾಗಿ ಮಾಡಿದ್ದೀವಿ. ಇವು ಯಾವುದಪ್ಪ ಅಂದರೆ ಸರಳ ವಾಕ್ಯ ಅಂದರೆ ಸಾಮಾನ್ಯ ವಾಕ್ಯ ಅಂದರೆ ಇಂಗ್ಲೀಷ್ನಲ್ಲಿ ಸಿಂಪಲ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಎರಡನೇದು ಸಂಯೋಜಿತ ವಾಕ್ಯ ಅಂತ ಹೇಳ್ತೀವಿ. ಅದನ್ನು ಸಂಯುಕ್ತ ವಾಕ್ಯ ಅಂತಲೂ ಹೇಳ್ತೀವಿ. ಅಂದರೆ ಕಾಂಪೌಂಡ್ ಸೆಂಟೆನ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಇಂಗ್ಲೀಷ್ ಮೀಡಿಯಮ್ ಮಕ್ಕಳಿಗೆ ಈ ರೀತಿ ನಾನು ಮಧ್ಯದಲ್ಲಿ ಹೇಳಲೇಬೇಕಾಗತ್ತೆ. ಏನು ಮಾಡೋಕ್ಕಾಗತ್ತೆ, ಪೂರ್ತಿ ಕನ್ನಡನ ಬಳಸ್ಕೊಂಡು ಹೋಗ್ತಾ ಇದ್ದರೆ ಸ್ವಲ್ಪ ಬೇಜಾರಾಗ್ಬೋದು ನಿಮಗೆ. ಆದರೂ ಇಂಗ್ಲೀಷ್ನ ಬಳಕೆ ಮಾಡಿದಾಗ ಅಲ್ಲೂ ಕೆಲವರಿಗೆ ಬೇಜಾರಾಗ್ಬೋದು. ಅದಕ್ಕೆ ನಾನು ಕ್ಷಮಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಮಿಶ್ರ ವಾಕ್ಯಗಳು, 3ನೇದು ಮಿಶ್ರ ವಾಕ್ಯ ಆಗತ್ತೆ. ಸರಳ ವಾಕ್ಯವನ್ನು ತಗೊಂಡಾಗ ಏನಾಗತ್ತೆ ಅಂದರೆ ಒಂದು ಪೂರ್ಣ ಕ್ರಿಯಾಪದವನ್ನು ಒಳಗೊಂಡಿರುವ ಸ್ವತಂತ್ರ ವಾಕ್ಯವನ್ನೇ ಸರಳ ಅಥವಾ ಸಾಮಾನ್ಯ ವಾಕ್ಯ ಅಂತ ಹೇಳ್ತಾರೆ. ಸಾಮಾನ್ಯ ವಾಕ್ಯ ಏನಾಗತ್ತೆ, ಇಲ್ಲಿ ಪೂರ್ಣವಾದ ಅಂದರೆ ಸಂಪೂರ್ಣ ಒಂದು ಪೂರ್ತಿಯಾದ ವಾಕ್ಯದಲ್ಲಿ ಒಂದು ಪೂರ್ತಿ ಅರ್ಥವನ್ನು ಕೊಡುವಂತಹ ಕ್ರಿಯಾಪದವನ್ನು ಒಳಗೊಂಡಿರುತ್ತದೆ. ಉದಾಹರಣೆ, ಅತಿವೃಷ್ಟಿಯಿಂದಾಗಿ ಬಹಳ ಜನರು ತಮ್ಮ ಆಸ್ತಿ ಪಾಸ್ತಿ ಕಳೆದುಕೊಂಡಿದ್ದಾರೆ. ಅತಿವೃಷ್ಟಿ ಅಂದರೆ ಗೊತ್ತಲ್ವ ನಿಮಗೆ, ಮಳೆ ಜಾಸ್ತಿ ಬಿದ್ದಾಗ ಏನಾಗತ್ತೆ, ನೀರು ತುಂಬಿಕೊಂಡು ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊತಾರೆ ಜನರು. ಅದನ್ನು ಇಲ್ಲಿ ಕಳೆದುಕೊಂಡಿದ್ದಾರೆ ಅನ್ನುವ ಒಂದು ಕ್ರಿಯಾಪದವು ಏನಾಗಿದೆ, ಪೂರ್ಣವಾದ ಅರ್ಥವನ್ನು ಕೊಡ್ತಾ ಇದೆ. ಹಾಗೂ ಅದರಲ್ಲಿ ಒಳ್ಳೆ ಒಂದು ಸಿಂಪಲ್ಲಾಗಿ ಸಾಮಾನ್ಯವಾಗಿದೆ ಸಾಮಾನ್ಯ ವಾಕ್ಯದಲ್ಲಿ. ಎರಡನೇದೇನಪ್ಪ ಅಂದರೆ ಇಲ್ಲಿ ಸಂಯೋಜಿತ ವಾಕ್ಯ ಬರುತ್ತೆ. ಈ ವಾಕ್ಯದಲ್ಲಿ ಏನಾಗುತ್ತೆ ಅಂದರೆ ಸ್ವತಂತ್ರವಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳು, ಸ್ವತಂತ್ರ ಒಂದು ವಾಕ್ಯ ಇರುತ್ತೆ. ಅದರಲ್ಲಿ ಏನಾಗತ್ತೆ ಅಂದರೆ ಸ್ವತಂತ್ರವಾಗಿರೋದು ನಿಂತ್ಕೊಂಡಿರೋವಂಥ ಒಂದು ವಾಕ್ಯಕ್ಕೆ ಉಪವಾಕ್ಯ ಬಂದು ಸೇರಿಕೊಳ್ಳುತ್ತೆ ಇನ್ನೊಂದು. ಇಂತಹ ವಾಕ್ಯಕ್ಕೆ ಏನಂತೀವಿ, ಸಂಯುಕ್ತ ಅಕ್ಷರ ಅಂತೀವಿ. ಅಂದರೆ ಒಂದು ವಾಕ್ಯ ಇರುತ್ತೆ, ಅದರಲ್ಲಿ ಇನ್ನೊಂದು ವಾಕ್ಯ ಬಂದು ಸೇರಿಕೊಂಡು ಅದನ್ನು ಪರಿಪೂರ್ಣವಾಗಿ ಉದಾಹರಣೆ ಏನದು ಅಂತ ಅಂದರೆ, ಹೆಚ್ಚು ಮಳೆ ಸುರಿಯಿತು ಆದರೆ ಕುಡಿಯಲು ನೀರಿಲ್ಲ. ಇಂತಹ ಒಂದು ಸಂಯುಕ್ತ ಅಥವಾ ಸಂಯೋಜಿತ ವಾಕ್ಯದಲ್ಲಿ ಏನಾಗತ್ತೆ ಅಂದರೆ ಆದರೆ ಅಥವಾ ಆದ್ದರಿಂದ ಅನ್ನುವ ಪದವನ್ನು ತಗೊಂಡಲ್ಲಿ ಜಾಯಿಂಟ್ ಮಾಡಿಬಿಟ್ಟು ಎರಡು ವಾಕ್ಯಗಳನ್ನು ನಾವು ಅಲ್ಲಿ ಸೇರಿಸಿ ಒಂದು ವಾಕ್ಯ ಮಾಡಿ ಹೇಳ್ತೀವಲ್ವ, ಅದನ್ನು ಒಂದು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ, ಹೆಚ್ಚು ಮಳೆ ಸುರಿಯಿತು ಅದು ಪ್ರಮುಖವಾಗಿದೆ ಅಲ್ಲಿರೋ ವಾಕ್ಯ, ಆದರೆ ಕುಡಿಯಲು ನೀರೇ ಇಲ್ಲ ಅಂದರೆ ಇನ್ನೊಂದು ಉಪವಾಕ್ಯ ಏನು ಮಾಡುತ್ತೆ, ಅದರಲ್ಲಿ ಬಂದು ಸೇರಿಕೊಂಡು ಅದರ ಒಂದು ಏನು ಈ ತೊಂದರೆ ಏನಾಯಿತು ಏನು ಎತ್ತ ಅದನ್ನು ಅಲ್ಲಿ ಸ್ವತಂತ್ರವಾಗಿ ಹೇಳ್ತಾ ಇದೆ, ಸ್ವತಂತ್ರವಾಗಿ ಅದರ ಅರ್ಥವನ್ನು ತಿಳಿಸ್ಕೊಡ್ತಾ ಇದೆ, ಸ್ವತಂತ್ರ ಕ್ರಿಯಾಪದ ಇದೆ ಈ ಒಂದು ವಾಕ್ಯದಲ್ಲಿ. ಆದ್ದರಿಂದ ಇದನ್ನು ಸಂಯುಕ್ತ ವಾಕ್ಯ ಅಂತ ಹೇಳ್ತೀವಿ. ಹಾಗೆ ಈ ವಾಕ್ಯದಲ್ಲಿ 2 ಸ್ವತಂತ್ರ ಕ್ರಿಯಾಪದಗಳಿವೆ, ಒಂದು ಸುರಿಯಿತು, ಇನ್ನೊಂದು ಕುಡಿಯಲು ಅಂತ 2 ಸ್ವತಂತ್ರವಾದ ಒಂದು ಕ್ರಿಯಾಪದಗಳು ಬಂದು ಇದಾಗಿದೆ, ಸಂಯುಕ್ತ ವಾಕ್ಯ ಆಗಿದೆ. ಏಕಾಭಿಪ್ರಾಯ ಉಂಟು ಮಾಡಿದ, ಒಂದೇ ಅಭಿಪ್ರಾಯ ಕೊಡುವ ಇಂತಹ ವಾಕ್ಯಗಳಿಗೆ ಸಂಯೋಜಿತ ವಾಕ್ಯ ಅಂತಲೂ ಹೇಳ್ತೀವಿ. ಈ ವಾಕ್ಯ ಉಪವಾಕ್ಯ ಸೇರುವಾಗ ಆದ್ದರಿಂದ ಅಥವಾ ಆದರೆ ಅನ್ನೋ ಪದಗಳನ್ನು ಉಪಯೋಗಿಸ್ಕೊಂಡು ನಾವು ಅದನ್ನು ವಾಕ್ಯನ ಇದು ಮಾಡ್ತೀವಿ. ಈಗ 3ನೇದು ತಗೊಂಡಾಗ ಮಿಶ್ರ ವಾಕ್ಯ ಯಾವುದಕ್ಕಂತೀವಿ ಅಂದರೆ, ಒಂದು ಅಥವಾ ಅನೇಕ ವಾಕ್ಯಗಳು
ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂತಹ ವಾಕ್ಯವನ್ನು ಮಿಶ್ರ ವಾಕ್ಯ ಅಂತ ಹೇಳ್ತೀವಿ. ಯಾವುದೋ ಒಂದು ಒಂದು ವಾಕ್ಯ ನಾವು ಮೊದಲು ಹೇಳಿರ್ತೀವಿ, ಒಂದು ವಾಕ್ಯದಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಆ ಒಂದು ಅರ್ಥವನ್ನು ಕೊಡುವಂತಹ ಒಂದು ವಾಕ್ಯನ ರಚನೆ ಆಗಿರುತ್ತೆ ಅಲ್ಲಿ ನಮ್ಮಿಂದ. ಇನ್ನೊಂದು ಅದಕ್ಕೆ ಉಪವಾದದ್ದು ಒಂದು ಇದನ್ನು ಅದು ಪ್ರಧಾನವಾಗಿರುತ್ತೆ. ಅದನ್ನು ಇನ್ನೊಂದು ಉಪವಾಕ್ಯ ಬಂದು ಸೇರಿಕೊಂಡು ಏನಾಗುತ್ತೆ, ಆ ಉಪವಾಕ್ಯ ಏನಾಗುತ್ತೆ ಮೊದಲನೇ ವಾಕ್ಯಕ್ಕೆ ಅಧೀನವಾಗಿರುತ್ತೆ. ಅದರ ಅರ್ಥ ಅದಕ್ಕೆ ಒಳಗೊಂಡಿರೋದ್ರಿಂದ ಅದರ ಒಳಗೊಂಡಿರುವಂತಹ ವಾಕ್ಯಕ್ಕೆ ಮಿಶ್ರ ವಾಕ್ಯ ಅಂತ ಹೇಳ್ತೀವಿ. ಇದು ಮಿಶ್ರ ವಾಕ್ಯ ಏನಪ್ಪ ಅಂದರೆ, ಶ್ರೀಕಾಂತನು ವಿದೇಶಕ್ಕೆ ಹೋದನೆಂದು ಹರೀಶ ನನಗೆ ಹೇಳಿದನು. ಈಗ ಮೊದಲನೇ ವಾಕ್ಯ ಪ್ರಧಾನ ವಾಕ್ಯ. ಅದರ ಅಧೀನದಲ್ಲಿರೋದು ಯಾವ ವಾಕ್ಯ? ಹರೀಶ ನನಗೆ ತಿಳಿಸ್ದ ಅಥವಾ ಹೇಳ್ದ ಅನ್ನೋದು ಉಪವಾಕ್ಯ ಬಂದಿದೆ. ಇದರ ಅರ್ಥ ಏನು? ಮೊದಲನೇ ಪ್ರಧಾನ ವಾಕ್ಯಕ್ಕೆ ಎರಡನೇ ಉಪವಾಕ್ಯ ಬಂತಲ್ಲ, ಅದು ಅದರ ಅಧೀನದಲ್ಲಿ. ಅದಿಲ್ಲದೆ ಹೋದರೆ ಇದಿಲ್ಲ, ಇದಿಲ್ಲದೆ ಹೋದರೆ ಅದಿಲ್ಲ. ಆದ್ದರಿಂದ ಶ್ರೀಕಾಂತನು ವಿದೇಶಕ್ಕೆ ಹೋದನೆಂದು ಹರೀಶ ನನಗೆ ಹೇಳಿದನು ಅಂದಾಗ ಉಪವಾಕ್ಯ ಅದನ್ನು ತಿಳಿಸಿದ್ನಲ್ಲ ಅವನು ಹೋಗಿದ್ದಾನೆ ಅಂತ, ಅದು ಇಲ್ಲಿ ಕ್ರಿಯಾಪದಕ್ಕೆ ಕರ್ಮಪದವಾಗಿ ಬಂದಿದೆ. ಇಲ್ಲಿ ಈ ವಾಕ್ಯದಲ್ಲಿ ಏನಾಗಿದೆ, ಕ್ರಿಯಾಪದ ಹೋಗಿ ಕರ್ಮಪದ ಅರ್ಥವನ್ನು ಕೊಡುವ ಒಂದು ಇದರಲ್ಲಿ ರೀತಿಯಲ್ಲಿ ಇಲ್ಲಿ ತಿಳಿಸ್ಕೊತಾ ಇದ್ದೀವಿ. ಅಂದರೆ ಈ ಒಂದು ಹರೀಶ ನನಗೆ ಹೇಳಿದನು, ಯಾರು ಹೇಳ್ದ? ಹರೀಶ ಹೇಳ್ದ. ಏನು ಹೇಳ್ದ? ವಿದೇಶಕ್ಕೆ ಹೋಗಿದ್ದಾನೆ. ಯಾರು ಹೋಗಿದ್ದಾನೆ? ಶ್ರೀಕಾಂತ ಹೋಗಿದ್ದಾನೆ. ಇವೆಲ್ಲ ಏನಾಗತ್ತೆ ಅಂದರೆ ಇಲ್ಲಿ ಕ್ರಿಯಾಪದಗಳೆಲ್ಲ ಕರ್ಮಪದದಲ್ಲಿ ಸೇರ್ಕೊಳ್ಳುತ್ತೆ. ಆಗ ಇದಕ್ಕೆ ಇನ್ನೊಂದು ರೀತಿಯಲ್ಲಿ ಹೇಳಕ್ಕೆ ಹೋದಾಗ ಈ ಉಪವಾಕ್ಯ ಯಾವ ವಾಕ್ಯ ಅಂತಲೂ ಹೇಳ್ಬೋದು ನಾವು, ಅಧ್ಯಾರ ವಾಕ್ಯ ಅಂತಲೂ ಹೇಳ್ಬೋದು. ಇದಕ್ಕೆ ಅರ್ಥ ಆಯ್ತಾ ನಿಮಗೆ? ನೆಕ್ಸ್ಟು ಈಗ ಇದು ಒಂದು ಸಿಂಪಲ್ ಕಾಂಪೌಂಡ್ ಸೆಂಟೆನ್ಸ್. ಈ ರೀತಿ ನಮಗೆ ಇದಾದರೆ, ಇನ್ನೊಂದು ದೃಷ್ಟಿಯಿಂದ ನೋಡೋಕ್ಕೆ ಹೋದಾಗ, ನಾವು ಮಾತಾಡ್ತಾ ಇದ್ದಾಗ ಅರ್ಥದ ಒಂದು ದೃಷ್ಟಿಯಿಂದ, ನಮ್ಗೆ ಅರ್ಥ ಆಗೋ ಒಂದು ದೃಷ್ಟಿಯಿಂದ ವಾಕ್ಯದ ವಿಧಗಳನ್ನು ಹೀಗೂ ವಿಂಗಡಣೆ ಮಾಡಬಹುದು. ಯಾವುದೋ ನಿಶ್ಚಯ ವಾಕ್ಯ, ನಿರ್ಧಾರಿತ ವಾಕ್ಯ ಅನ್ನೋ ಹೇಳ್ಬೋದು. ನಿಶ್ಚಿತ, ನಿರ್ಧಾರಿತ. ಯಾವ ರೀತಿ ನಿಶ್ಚಿತ ಆಗುತ್ತೆ, ಯಾವ ರೀತಿ ನಿರ್ಧಾರ ಆಗತ್ತೆ ಅಂದರೆ, ಒಬ್ಬ ವ್ಯಕ್ತಿಯಾಗಲಿ, ಒಂದು ಸ್ಥಳ ಆಗಲಿ, ಒಂದು ವಸ್ತುವಿನ ಗುಣವನ್ನು ನಿರ್ಧಾರವಾಗಿ ನಿಶ್ಚಯವಾಗಿ ಹೇಳ್ಬಿಡ್ತೀವಲ್ವಾ, ಆ ವಾಕ್ಯಗಳಿಗೆ ಅದರ ಅರ್ಥದ ದೃಷ್ಟಿಯಿಂದ ವಾಕ್ಯಕ್ಕೆ ಎಂಥ ವಾಕ್ಯನೂ ಹೇಳ್ಬೋದು ನಾವು, ನಿಶ್ಚಯ ನಿರ್ಧಾರಿತ ವಾಕ್ಯ ಅಂತ. ಶಶಿ ಒಳ್ಳೆಯವನು ಅಂತ ಹೇಳ್ತೀವಿ. ಹಾಗೆ ನಿಷೇಧಾರ್ಥಕ ವಾಕ್ಯ ಅಂತಲೂ ಹೇಳ್ತೀವಿ. ಆ ವಾಕ್ಯದ ಅರ್ಥ ಯಾವ ರೀತಿ ಇರುತ್ತೆ ಅಂದರೆ, ಅದರ ಗುಣ ಇರುತ್ತಲ್ಲ, ಕೆಟ್ಟದಾಗಿರುತ್ತೆ, ಒಂದು ಮೋಸ, ಕಪಟ, ಸುಳ್ಳು ಎಲ್ಲ ಇರ್ತವೆ, ಬಣ್ಣ, ಇದ್ರ ಆಧಾರಿತವಾಗಿ ಹೇಳುವಂತಹ ಒಂದು ವಾಕ್ಯಕ್ಕೆ ಏನಂತೀವಿ? ನಿಷೇಧಾರ್ಥಕ ವಾಕ್ಯ ಅಂತ ಹೇಳ್ತೀವಿ. ಕಳ್ಳರು ಒಳ್ಳೆಯವರಲ್ಲ. ಯಾವ ಕಳ್ಳ ಆಗಲಿ ಒಳ್ಳೆಯವರಾಗ್ತಾನ? ಇಲ್ಲ, ಆಗಲ್ಲ ಅಂತ ಇಲ್ಲಿ ನಿಷೇಧಾರ್ಥಕವಾಗಿ ಹೇಳ್ತೀವಿ. ಪ್ರಶ್ನಾರ್ಥಕ ವಾಕ್ಯನೂ ಆಗತ್ತೆ. ಪ್ರಶ್ನಾರ್ಥಕ ವಾಕ್ಯ ಯಾವ ರೀತಿ ಇರುತ್ತೆ? ಏನು, ಏಕೆ, ಹೇಗೆ, ಯಾರು, ಎಲ್ಲಿ ಇಂತಹ ಪದಗಳನ್ನು ಬಳಸ್ಕೊಂಡು ಮಾಡುವಂತಹ ವಾಕ್ಯಕ್ಕೆ ಪ್ರಶ್ನಾರ್ಥಕ ವಾಕ್ಯ. ಇದರ ವಾಕ್ಯದ ಅರ್ಥ ನಮಗೆ ಪ್ರಶ್ನೆಯ ರೂಪದಲ್ಲಿ ಸಿಗ್ತಾ ಇರುತ್ತೆ. ಅದರಿಂದ ಅದನ್ನು ನಾವು ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳ್ತೀವಿ. ವಿದ್ಯಾರ್ಥಕ ವಾಕ್ಯ ಅಂತಲೂ ಇನ್ನೊಂದಿದೆ. ಆ ವಾಕ್ಯದಲ್ಲಿ ನಾವೇನನ್ನು ಇದನ್ನು ಗುರುತಿಸ್ತೀವಿ, ಯಾವ ರೀತಿ ಅರ್ಥ ಮಾಡ್ಕೋತೀವಿ ಅಂದರೆ, ಆಜ್ಞೆ, ಅಪ್ಪಣೆ, ಆಶೀರ್ವಾದ, ಪ್ರಾರ್ಥನೆ. ಅಂದರೆ ಆರ್ಡರು, ಒಂದು ಅಪ್ಪಣೆ ಮಾಡೋದು, ಆಶೀರ್ವಾದ, ಪ್ರಾರ್ಥನೆ, ಇವುಗಳು ಇದ್ದಾಗ ವಾಕ್ಯದಲ್ಲಿ ಇದಕ್ಕೆ ವಿದ್ಯಾರ್ಥಕ ವಾಕ್ಯ ಅಂತ ಹೇಳ್ತೀವಿ. ಭಾವಾರ್ಥಕ ಅರ್ಥ ಅಂತಲೂ ಇದೆ. ಭಾವಾರ್ಥಕ ವಾಕ್ಯನೂ ಇದೆ. ಅದರಲ್ಲಿ ಭಾವಾರ್ಥಕ ಅರ್ಥದ ವಾಕ್ಯದಲ್ಲಿ ಏನಿರುತ್ತೆ ಅಂದರೆ, ಆಶ್ಚರ್ಯ, ಸಂತೋಷ, ಹಬ್ಬ, ದುಃಖ, ಅಯ್ಯೋ, ಅನುಕಂಪ, ಪಾಪ ಅಂತ ಹೇಳ್ತೀವಲ್ವ. ಇಂತಹ ವಾಕ್ಯಗಳಿಗೆ ಭಾವಾರ್ಥಕ
ಇಂತಹ ಒಂದು ಭಾವಾರ್ಥಕ ಪದಗಳನ್ನು ಯೂಸ್ ಮಾಡಿ ಹೇಳುವಂತಹ ವಾಕ್ಯಗಳಿಗೆ ಭಾವಾರ್ಥಕ ವಾಕ್ಯ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಅಯ್ಯೋ ಅವನು ಬಿದ್ದು ಬಿಟ್ಟ, ಓಹೋ ಎಷ್ಟೊಂದು ದೊಡ್ಡ ಹೂವು, ಆಹಾ ಅವನು ಗುರಿ ತಲುಪಿದ, ಇಂತಹ ವಾಕ್ಯಗಳಿಗೆಲ್ಲ ನಾವು ಭಾವಾರ್ಥಕ, ನಮ್ಮ ಭಾವನೆಯನ್ನು ಯಾವ ರೀತಿ ನಾವು ಸಂತೋಷ ಆಗಲಿ ಆಶ್ಚರ್ಯ ಆಗಲಿ ಅನುಕಂಪವನ್ನು ವಾಕ್ಯದ ರೂಪ ಮೂಲಕ ನಾವು ತಿಳಿಸ್ತೀವಲ್ವ, ಇದಕ್ಕೆ ಭಾವಾರ್ಥಕ ವಾಕ್ಯ ಅಂತಲೂ ಹೇಳ್ತೀವಿ. ಅಂದರೆ ವಾಕ್ಯಗಳಲ್ಲಿ ಅರ್ಥದ ದೃಷ್ಟಿಯಿಂದ ಈ ವಿಧಗಳಾಗಿ ಹೀಗೂ ನಾವು ಮಾಡ್ಕೋಬಹುದು ವಾಕ್ಯಗಳನ್ನು ಅಂತ ಇಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇವತ್ತು ನಾನು ವಾಕ್ಯದಲ್ಲಿ ಇಷ್ಟ ತಗೊಂಡಿದ್ದೀನಿ. ಮುಂದಿನ ಒಂದು ವಿಡಿಯೋನಲ್ಲಿ ವಾಕ್ಯದ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಕರ್ತರಿ ಕರ್ಮೇಣಿ ಇಂತಹ ಒಂದು ಇದನ್ನು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ವಿವರಣೆಯನ್ನು ಕೊಡ್ತೀನಿ. ಇಷ್ಟು ಹೇಳಿ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳು.